ಧೆ ರೇ ರೇ ನಾ ರೇ ನಾ ಆ ರೇ ದೇ ನಾ ರೇ ನಾ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೇತಲ್ ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಸೂಪರ್ ಆಗಿದ್ದೀನಿ. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಷನ್ ಮೊದಲು ಬಂದು ಸೇರುತ್ತೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ಫೇಸ್ನ ಡೆಕೋರೇಷನ್ ಮಾಡ್ತಾರೆ ಅಂತ ಸಿಂಪಲ್ಲಾಗಿ ತೋರಿಸ್ತೀನಿ. ನಾನು ಇದಕ್ಕೆ ಯಾವುದೇ ರೀತಿಯಾಗಿ ಸ್ಟೋನ್ಸ್ ಎಲ್ಲ ಅಂಟಿಸೋದಿಲ್ಲ. ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ನಾನಿಲ್ಲಿ ಬೆಳ್ಳಿಯ ಲಕ್ಷ್ಮಿ ಮುಖೋಡ ನಾನಿಲ್ಲಿ ತಗೊಂಡಿರೋದು ನೋಡಿ ಯಾವ ರೀತಿ ಇದೆ ಅಂತ. ಇದು ಯಾವ ರೀತಿ ಡೆಕೋರೇಷನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಮುಂದಿನ ತಿಂಗಳು ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆಗ್ತಿರೋದ್ರಿಂದ ಎಲ್ಲರ ಮನೆಯಲ್ಲೂ ಸಡಗರ ಸಂಭ್ರಮ ಇದ್ದೇ ಇರುತ್ತೆ. ಹಾಗಾಗಿ ಚಿಂತೆನೂ ಕೂಡ ಇರುತ್ತೆ ಯಾವ ರೀತಿ ಎಲ್ಲ ಡೆಕೋರೇಷನ್ ಮಾಡೋದು ಈ ವರ್ಷ ಅಂತ. ಅದಕ್ಕೋಸ್ಕರ ನಾನು ನಿಮಗೆ ಸಿಂಪಲ್ಲಾಗಿ ಈ ರೀತಿ ವರಮಹಾಲಕ್ಷ್ಮಿ ಫೇಸ್ ಡೆಕೋರೇಷನ್ ಯಾವ ರೀತಿ ಮಾಡೋದು ಅಂತ ಸಿಂಪಲ್ಲಾಗಿ ಬೇಸಿಕ್ ಮೆಥಡಲ್ಲಿ, ಅಂದರೆ ಚಿಕ್ಕವರಿಂದನೂ ದೊಡ್ಡವರವರೆಗೂ ಮಾಡ್ಕೊಳ್ಬೋದು. ಈ ಥರ ಡೆಕೋರೇಷನ್ನ ನಾನಿಲ್ಲಿ ಮಾಡ್ತಾಯಿದ್ದೀನಿ ಲಕ್ಷ್ಮಿ ಮುಖೋಡಕ್ಕೆ. ನೋಡ್ಕೊಂಡು ಬರೋಣ ಬನ್ನಿ. ನಾನು ಕಣ್ಣಿನ ಉಬ್ಬಿಗೆ ನಾನು ಬ್ಲ್ಯಾಕ್ ಕಲರ್ ಪೇಂಟ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಸಣ್ಣಗಿರುವಂತಹ ಬ್ರಷ್ನಲ್ಲಿ ಪೇಂಟ್ನ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಅತ್ತ ಇತ್ತ ಸೈಡ್ಗೆಲ್ಲ ಹೋಗೋಲ್ಲ. ನೀವು ಬೇಕು ಅಂದರೆ ಬಡ್ಸ್ ಇರುತ್ತಲ್ಲ ಅದರಲ್ಲೂ ಕೂಡ ಈ ರೀತಿ ಎಲ್ಲ ಉಬ್ಬಿಗೆ ಅಪ್ಲೈ ಮಾಡ್ಕೊಳ್ಬೋದು. ನೋಡಿ ಕರೆಕ್ಟಾಗಿ ಹತ್ತು ಕಡೆ ಇತ್ತು ಕಡೆ ಎರಡು ಸಮವಾಗಿ ಬಂದಿದೆ. ನೆಕ್ಸ್ಟು ಕಣ್ಣಿನ ಒಳಭಾಗಕ್ಕೆ ನಾನಿಲ್ಲಿ ಬಿಳಿ ಬಣ್ಣದ ಪೇಂಟನ್ನು ಹಚ್ಕೊಳ್ತಾ ಇದ್ದೀನಿ. ನಾನು ಯಾವುದು ಪೇಂಟ್ನ ಬಳಸ್ಕೊಂಡಿದ್ದೀನಿ ಅಂತಲೂ ಕೂಡ ನಿಮಗೆ ಹೇಳ್ತೀನಿ. ನೋಡಿ ಈ ರೀತಿಯೆಲ್ಲ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಒಂದು ಬಾಕ್ಸ್ನ ತಗೊಂಡ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಪೋಸ್ಟರ್ಸ್ ಕಲರ್ಸ್ ಅಂತ ಇದರಲ್ಲಿ 12 ಶೇಡ್ಸ್ ಕಲರ್ಸ್ ಇರುತ್ತೆ. ಇದನ್ನು ತಗೊಂಡ್ರೆ ನಮಗೆ ಕಲರ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಾವು 2 ಕಲರ್ನ ಸೇರಿಸ್ಕೊಂಡು ಮಿಕ್ಸ್ ಕೂಡ ಮಾಡಿಕೊಂಡು ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಫೇಸ್ಗೆಲ್ಲ ಡೆಕೋರೇಷನ್ ಮಾಡಬೇಕು ಅಂತ ಅಂದರೆ ನಾನಿಲ್ಲಿ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇರೋದ್ರಿಂದ ನಿಮ್ಮೆಲ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾನಿಲ್ಲಿ ತುಂಬಾ ಕಡಿಮೆ ಸಮಯದಲ್ಲಿ ಹಾಗೆಯೇ ಕಡಿಮೆ ಬೆಲೆಯಲ್ಲಿ ಸಿಗುವಂತಹ ಎಲ್ಲ ಐಟಮ್ನ ನಾನಿಲ್ಲಿ ಹಾಕ್ಕೊಂಡು ಈ ವರಮಹಾಲಕ್ಷ್ಮಿ ಮುಖೋಡಕ್ಕೆ ನಾನಿಲ್ಲಿ ಡೆಕೋರೇಷನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ವೈಟ್ ಕಲರೆಲ್ಲ ಅಪ್ಲೈ ಮಾಡಿದಾದ್ಮೇಲೆ ಈ ಥರ ಲಾಸ್ಟಲ್ಲಿ ಬ್ಲ್ಯಾಕ್ ಕಲರ್ನ ಅಪ್ಲೈ ಮಾಡ್ಕೊಂಡು ಶೇಪ್ನ ಕೊಟ್ಕೊಳ್ಳಿ. ಪೇಂಟ್ ಇಲ್ಲ ಅಂದರೆ ನೀವು ಐಲೈನರ್ನ ಯೂಸ್ ಮಾಡ್ಕೊಳ್ಬೋದು. ಎಲ್ಲರ ಮನೆಯಲ್ಲೂ ಐಲೈನರ್ ಇದ್ದೇ ಇರುತ್ತೆ ಅಲ್ವಾ, ಅದನ್ನು ನಾವಿಲ್ಲಿ ಈ ರೀತಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಸಣ್ಣ ಬ್ರಷ್ ಇದ್ದರೆ ನೋಡಿ ಈ ಥರ ಎಲ್ಲ ಅಪ್ಲೈ ಮಾಡ್ಕೊಳ್ಬೋದು. ಫೈನಲಿ ಶೇಪ್ಸ್ ಎಲ್ಲ ಚೆನ್ನಾಗಿ ತುಂಬಾ ಬಂದಿದೆ. ನೀವು ಈ ವರ್ಷ ಯಾವ ರೀತಿ ಡೆಕೋರೇಷನ್ ಮಾಡ್ತೀರಾ, ಅದಕ್ಕೆಲ್ಲ ಸಿದ್ಧತೆನ ಮಾಡ್ಕೊಳ್ತಾ ಇದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ನಾನಿಲ್ಲಿ ಕಣ್ಣಿನ ಒಳಭಾಗಕ್ಕೆ ಬ್ಲ್ಯಾಕ್ ಕಲರ್ ಪೇಂಟನ್ನು ಹಚ್ಕೊಳ್ತಾ ಇದ್ದೀನಿ. ಹಬ್ಬ ಎಲ್ಲ ಮುಗ್ದಾದ್ಮೇಲೆ ಇದನ್ನು ಈಸಿಯಾಗಿ ನಾವು ರಿಮೂವ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಣ್ಣು ಶೇಪು ಎಲ್ಲ ಬಂದಿದೆ ಅಂತ. ಐಬ್ರೋನು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆಯೇ ನಿಮಗೆ ಇದೇ ಥರ ಇನ್ನೂ ಡಿಫ್ರೆಂಟಾಗಿ ಫೇಸ್ ಡೆಕೋರೇಷನ್ ಎಲ್ಲ ಬೇಕು ಅಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ನಿಮಗೆ ಕಮೆಂಟ್ಗೆ ರಿಪ್ಲೈ ಮಾಡಿ ನಾನು ವೀಡಿಯೋಸ್ನ ಮಾಡ್ಕೊಳ್ತೀನಿ.
ನೋಡಿ ಕಿರೀಟದ ಹತ್ರ ಈ ಭಾಗಕ್ಕೆ ನಾನಿಲ್ಲಿ ಬ್ಲ್ಯಾಕ್ ಕಲರ್ನ ಪೇಂಟ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಫೇಸ್ಗೆಲ್ಲ ಕೂಡ ಅಪ್ಲೈ ಮಾಡಿಕೊಂಡು ಕೂಡ ಮಾಡ್ಬೋದು. ನನ್ನ ಹತ್ರ ಅಂತೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬಾ ಡೆಕೋರೇಷನ್ ಐಡಿಯಾಸ್ ಇವೆ. ಅವನ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಸಾಕು, ನಮ್ಮ ಹೆಣ್ಮಕ್ಳಿಗೆ ಎಲ್ಲಿಲ್ಲದ ಸಡಗರ ಸಂಭ್ರಮ ಮನೆಯಲ್ಲಿ ತುಂಬಿ ತುಳುಕ್ತಿರುತ್ತೆ. ಅಷ್ಟೊಂದು ಖುಷಿಯಾಗಿರ್ತಾರೆ. ಹಾಗೆಯೇ ಬ್ಲ್ಯಾಕ್ ಕಲರ್ ಪೇಂಟ್ನ ನಾನಿಲ್ಲಿ ಈ ರೀತಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಅಂತ. ಹೆಣ್ಮಕ್ಳಂತೂ ಅವತ್ತಿನ ದಿನ ಅಂತೂ ನಿದ್ದೆನೇ ಮಾಡಲ್ಲ. ಹಬ್ಬ ಅಂತ ಅಂದ್ಬಿಟ್ಟು ಫುಲ್ಲು ನೈಟೆಲ್ಲ ಡೆಕೋರೇಷನ್ ಮಾಡಿದ್ದೆ. ನಾನಂತೂ ಒಂದು 3 ಅವರ್ ಅಷ್ಟೇ ಅನಿಸುತ್ತೆ ನಿದ್ದೆ ಮಾಡೋದು. ನಮ್ಮ ಹಸ್ಬೆಂಡು ಕೂಡ ತುಂಬಾ ಹೆಲ್ಪ್ ಮಾಡಿಕೊಡ್ತಾರೆ ಆ ಟೈಮ್ನಲ್ಲಿ. ಒಬ್ಬರೇ ಮಾಡಬೇಕು ಅಂದರೆ ತುಂಬ ರಿಸ್ಕ್ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ ನಮ್ಮ ಹಸ್ಬೆಂಡು ಕೂಡ ಹೆಲ್ಪ್ ಮಾಡ್ತಾರೆ. ಹಾಗೆಯೇ ನಾನಿಲ್ಲಿ ಕಿರೀಟ ಭಾಗಕ್ಕೆ ನಾನಿಲ್ಲಿ ರೆಡ್ ಕಲರ್ನ ಪೇಂಟ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ. ನಮ್ಮ ಹತ್ರ ಅಮೌಂಟ್ ಇಲ್ಲ, ಡೆಕೋರೇಷನ್ ಹೇಗೆ ಮಾಡೋದು ಅಂತ ಇದ್ದರೆ ಈ ಥರ ಸಿಂಪಲ್ಲಾಗಿ ಪೇಂಟ್ನ ತಗೊಂಡು ಬಂದು ಕೂಡ ಮಾಡ್ಕೊಳ್ಬೋದು. 20 ರುಪೀಸ್ ವಾಟರ್ ಪೇಂಟ್ ಕೂಡ ಬರುತ್ತೆ, ಅದರಲ್ಲೂ ಕೂಡ ನಾವು ತಂದು ಮಾಡ್ಕೊಳ್ಬೋದು. ಅತಿ ಹೆಚ್ಚು ಏನಾದರೂ ಕಮೆಂಟ್ಸ್ ಬಂದರೆ ನೆಕ್ಸ್ಟು ಸ್ಟೋನಲ್ಲೆಲ್ಲ ಡೆಕೋರೇಷನ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ರೆಡ್ ಕಲರ್ ಅಪ್ಲೈ ಮಾಡಿದ್ಮೇಲೆ ಕಿರೀಟದ ಮಧ್ಯಭಾಗಕ್ಕೆ ಈ ರೀತಿ ರೆಡ್ ಕಲರ್ ಪೇಂಟ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಲುಕ್ಕಾಗಿ ಕಾಣಿಸುತ್ತೆ. ನೋಡಿ ಈ ರೀತಿ ಎಲ್ಲ ಇಲ್ಲೂ ಕೂಡ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಹಣೆಗೂ ಕೂಡ ರೆಡ್ ಕಲರ್ನ ಪೇಂಟ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅದೇ ಥರ ಶೇಪ್ನ ಕೊಟ್ಕೊಂಡು ನೆಕ್ಸ್ಟು ಕೆಳಭಾಗಕ್ಕೆ ರೆಡ್ ಕಲರ್ನ ಬೊಟ್ಟನ್ನ ಇಟ್ಕೊಳ್ತಾ ಇದ್ದೀನಿ. ನಿಮ್ಗೆ ಬೇಕು ಅಂದರೆ ಬೇರೆ ಕಲರ್ನ ಚೇಂಜ್ ಮಾಡ್ಕೊಳ್ಳಿ. ಹಾಗೆಯೇ ತುಟಿಯ ಭಾಗಕ್ಕೆ ರೆಡ್ ಕಲರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ರೆಡ್ ಕಲರು ತುಂಬಾ ಲುಕ್ಕಾಗಿ ಕಾಣಿಸುತ್ತೆ ಲಕ್ಷ್ಮಿ ಮುಖವಾಡಕ್ಕೆ. ಬೇಕು ಅಂದರೆ ನಿಮಗೆ ಪಿಂಕ್ ಕಲರ್ನು ಕೂಡ ಅಪ್ಲೈ ಮಾಡ್ಕೊಳ್ಬೋದು. ರೆಡ್ ಕಲರ್ ಒಂಥರ ಸ್ಪೆಷಲ್ ಲುಕ್ಕೇ ಕಾಣಿಸುತ್ತೆ. ನೋಡಿ ನಿಮ್ಗೆ ಯಾವ ಥರ ಕಾಣಿಸುತ್ತೆ ಅಂತ ಕಮೆಂಟ್ ಮಾಡಿ. ನೋಡಿ ಅದೇ ರೀತಿ ಶೇಪ್ಸ್ನ ಕೊಟ್ಕೊಳ್ತಾ ಇದ್ದೀನಿ ನಾನು ಬ್ರಷಲ್ಲಿ. ಮನೆಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅಷ್ಟೈಶ್ವರ್ಯಗಳು ನೆಲೆಸಿರ್ತವೆ ಅಂತ ಹೇಳ್ತಾರೆ ನಮ್ಮ ಹಿರಿಯರು. ಲಿಪ್ಗೆಲ್ಲ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನಾನಿಲ್ಲಿ ದೃಷ್ಟಿಗೆ ಅಂತ ಬ್ಲ್ಯಾಕ್ ಕಲರ್ನ ಹಚ್ಕೊಂಡಿದ್ದೀನಿ. ಹಾಗೆಯೇ ಕತ್ತಿನ ಭಾಗಕ್ಕೆ ರೆಡ್ ಕಲರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ, ಲುಕ್ಕಾಗಿ ಕಾಣಿಸುತ್ತೆ ಅಂತ. ಯಾರ ಹೆಲ್ಪ್ ಇಲ್ದೇ ನಾವೇನೇ ಈ ಥರ ಲುಕ್ನ ಕ್ರಿಯೇಟ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡ್ಬೋದು. ಹಾಗೆಯೇ ಓಲೆಯ ಭಾಗಕ್ಕೆ ನಾನಿಲ್ಲಿ ರೆಡ್ ಕಲರ್ ಪೇಂಟ್ನೇ ಹಚ್ಕೊಳ್ತಾ ಇದ್ದೀನಿ. ತುಂಬಾ ಯುನೀಕಾಗಿ ಕಾಣಿಸುತ್ತೆ ಅಂತ. ನಿಮ್ಮ ಮನೆಯಲ್ಲಿದ್ದರೆ ಗೋಲ್ಡ್ ಜ್ಯುವೆಲರೀಸ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಆರ್ಟಿಫಿಷಿಯಲ್ ಓಲೆನೂ ಕೂಡ ಇಟ್ಕೊಳ್ಬೋದು. ಇಲ್ಲಾಂದರೆ ಒಂದು ಸ್ಟಿಕ್ಕರ್ನ ಹತ್ತು ಕಡೆ ಈ ಕಡೆ ಇಟ್ಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಗೋಲ್ಡ್ ಜ್ಯುವೆಲರಿ ಹಾಕ್ಬಿಟ್ಟು ಸ್ಟೋನ್ಸ್ ಎಲ್ಲ ಹಾಕ್ಬಿಟ್ಟು ವಿಡಿಯೋ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಸಿಂಪಲ್ ಲುಕ್ನ ಯಾರಾದರೂ ಕೂಡ ಕ್ರಿಯೇಟ್ ಮಾಡ್ಕೊಳ್ಬೋದು. ಅಷ್ಟು ಸಿಂಪಲ್ಲಾಗಿದೆ ಇದು ಡೆಕೋರೇಷನು. ರೆಡ್ ಕಲರ್ ಅಪ್ಲೈ ಮಾಡಾದ್ಮೇಲೆ ನೋಡಿ ತುಂಬಾ ಡಿಫ್ರೆಂಟಾಗಿ ಕಾಣಿಸ್ತಿದೆ. ಹಾಗೆಯೇ ಓಲೆಯ ಮೇಲ್ಭಾಗಕ್ಕೆ ಗ್ರೀನ್ ಕಲರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಕಲರ್ಸ್, ರೆಡ್ ಆ್ಯಂಡ್ ಗ್ರೀನ್ ಅಂತ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದು ಕಡೆ ಸೈಡು ಕೂಡ ಹಚ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಹೋಲಿರುವಂತಹ ಜಾಗಕ್ಕೆ ಒಂದು ಸ್ಟಿಕ್ಕರ್ನ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮೂಗಿಗೆ ನಾನು ಒಂದು ಸ್ಟಿಕ್ಕರ್ನ ಇಟ್ಕೊಳ್ತಾ ಇದ್ದೀನಿ. ನೋಡಿ ಸ್ಟೋನ್ಸ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಹಾಗೆಯೇ ಕೆನ್ನೆಯ ಭಾಗಕ್ಕೆ ಅರಿಶಿನ ನಾನು ಇಲ್ಲಿ
ಹಚ್ಕೊಳ್ತಾ ಇದ್ದೀನಿ. ಅರಿಶಿಣಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅರಿಶಿಣ ಹಚ್ಮೇಲೆ ಪರ್ಫೆಕ್ಟಾಗಿ ಲಕ್ಷ್ಮಿಯವರು ರೆಡಿ ಆದರು ಅಂತಲೇ ಅರ್ಥ. ಫೈನಲ್ ಲುಕ್ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮುಖದಲ್ಲಿ ಆ ಕಳೆ ನೋಡ್ತಾ ಇರ್ಬೋದು, ಎದ್ದು ಕಾಣಿಸ್ತಿದೆ. ನಮ್ಮ ಲಕ್ಷ್ಮಿನ ಅಲಂಕಾರ ಪ್ರಿಯೇನು ಅಂತಲೂ ಕೂಡ ಕರೀತಾರೆ. ನೋಡಿ ಕಣ್ಣು ಎಷ್ಟು ಅಟ್ರಾಕ್ಟಿವ್ ಆಗಿ ಬಂದಿದೆ ಅಂತ. ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅನಿಸ್ತಿದೆ, ಅಷ್ಟು ಚೆನ್ನಾಗಿದೆ. ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ. ತಪ್ಪದಲ್ಲೇ ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ, ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ಅಂತ ನೋಡಿ. ಬೇಕು ಅಂದರೆ ನೀವು ಐಲ್ಯಾಶಸ್ನ ಹಾಕ್ಕೊಳ್ಬೋದು. ಸಿಂಪಲ್ಲಾಗಿ ಮಾಡಿರೋದಲ್ವ, ನಾನು ಯಾವುದೇ ರೀತಿ ಐಲ್ಯಾಶಸ್ನ ಹಾಕ್ಕೊಂಡಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಬೇಕು ಅಂದರೆ ನಾವು ಮುಖಕ್ಕೆ ಕಲರ್ನ ಹಚ್ಕೊಳ್ಬೋದು. ನಾನಿಲ್ಲಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ನಾನು ಇದನ್ನು ಆರ್ಚ್ನ ಇಟ್ಕೊಳ್ತೀನಿ. ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ. ಫೈನಲಿ ನೋಡಿದ್ರೆ ಅಲ್ವಾ ಹೇಗೆ ಬಂದಿದೆ ಅಂತ. ಹೇಗೆ ಕಾಣಿಸ್ತಿದ್ದಾಳೆ ನಮ್ಮ ಲಕ್ಷ್ಮಿ, ವರಮಹಾಲಕ್ಷ್ಮಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆಯೇ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.